ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ. 3,85,00,000 ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಸುದೇವ ರೆಡ್ಡಿ, ಭಾಸ್ಕರ್ ಶೆಟ್ಟಿ, ವಸಂತಮ್ಮ ಹಾಗೂ ಜಯಲಕ್ಷ್ಮಿ ಎಂಬುವರಿಂದ ದೂರು ದಾಖಲಾಗಿದೆ. ಓಂ ಪ್ರಕಾಶ್ ರಾವ್ ಮತ್ತು ಪತ್ನಿ ಡೆನ್ನಿಸಾ ವಿರುದ್ಧ ದೂರು ದಾಖಲಾಗಿದೆ. ಹಣ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾಗಿ ದೂರು ನೀಡಲಾಗಿದೆ. ವಂಚನೆ, ಕಿರುಕುಳ ಹಾಗೂ ಬೆದರಿಕೆ ಆರೋಪದಡಿ ದೂರು ನೀಡಲಾಗಿದೆ. ಫಿನಿಕ್ಸ್ ಸಿನಿಮಾ ನಿರ್ಮಾಣಕ್ಕಾಗಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿರುವಂತಹದ್ದು. 3,85,00,000 ಪಡೆದು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿರುವಂತಹದ್ದು. ಈ ಕುರಿತು ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಸುದೇವ ರೆಡ್ಡಿ, ಭಾಸ್ಕರ್ ಶೆಟ್ಟಿ, ವಸಂತಮ್ಮ ಹಾಗೂ ಜಯಲಕ್ಷ್ಮಿ ಎಂಬುವರು ದೂರು ದಾಖಲು ಮಾಡಿರುವಂತಹದ್ದು. ಓಂ ಪ್ರಕಾಶ್ ಹಾಗೆ ಅವರ ಪತ್ನಿ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಹಣ ವಾಪಸ್ಸು ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಆರೋಪ ಕೇಳಿ ಬಂದಿರುವಂತಹದ್ದು. ದೂರು ಕೊಡಲಾಗಿದೆ. ವಂಚನೆ, ಕಿರುಕುಳ ಹಾಗೆ ಬೆದರಿಕೆ ಆರೋಪದಡಿ ದೂರು ದಾಖಲಾಗಿರುವಂತಹದ್ದು. ನಾನು ಭಾಸ್ಕರ್ ಶೆಟ್ಟಿ ಅಂತ ನಟ ಮಾತಾಡ್ತೀನಿ. ಮೊನ್ನೆ ಚೇಂಬರ್ನಲ್ಲಿ 18ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ, ನಮ್ಮ ಜೊತೆ ನಮ್ಮ ಟೀಮ್ ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರ್ ಅಲ್ಲ, ಪ್ರೊಡ್ಯೂಸರು ಮತ್ತು ಮೆಂಬರ್ ಆಗಿಲ್ಲ ಚೇಂಬರ್ಗೆ. ಆ ಕಾರಣದಿಂದ ಜಯಮಾಲಾ ಮೇಡಮ್ ಅವರು ನೀವು ಇಲ್ಲಿ ಬಂದರೆ ಏನೂ ಆಗಲ್ಲ, ನೀವು ಕಾನೂನು ಮೊರೆ ಹೋಗಿ ಅಂತ ಅಂದರು. ಸೊ ಮತ್ತೆ 2 ದಿವಸ ಟೈಮ್ ಕೊಟ್ವಿ ನಾವು ಓಂ ಪ್ರಕಾಶ್ ಅವ್ರಿಗೆ. ನಮ್ಮ ವಾಸುದೇವ್ ರೆಡ್ಡಿ ಅವರು ಮಾತಾಡಿದ್ರು, ಏನಣ್ಣ ಹಿಂಗಾಯ್ತು, ನೀವು ಯಾರ ಹತ್ರ ಹೋಗ್ತಾ ಇದ್ದೀರಾ, ಅವರೇ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಅಂತ ತುಂಬ ತುಚ್ಛವಾಗಿ ವಾಸುದೇವ್ ರೆಡ್ಡಿ ಅವ್ರಿಗೆ ಮಾತಾಡಿದ್ದಾರೆ. ಸೊ ಆ ಕಡೆ ನಾವು ಒಂದು 3 ದಿವಸ ವೆಯ್ಟ್ ಮಾಡಿದ್ವಿ. ಇವತ್ತು ಕಮಿಷನರ್ ಸಾಹೇಬ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ನಾನು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ. ನನಗೆ 40 ಲಕ್ಷ ಬರಬೇಕು, ವಾಸುದೇವ್ ರೆಡ್ಡಿ ಅವ್ರ ಟೀಮ್ ಅವ್ರಿಗೆ ಒಂದು 3,4 ಕೋಟಿ ಬರಬೇಕು. ತುಂಬ ತುಚ್ಛವಾಗಿ ಮಾತಾಡ್ತಾರೆ. ನನಗೆ ಮೊನ್ನೆ ಪ್ರೆಸ್ಸಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರ ಮಾಡಿದಾಗ ಒಂದು 100ರಿಂದ 150 ಜನ ಮಾತಾಡಿದ್ದಾರೆ. ಓಂ ಪ್ರಕಾಶ್ ತುಂಬ ಭ್ರಷ್ಟ, ಬರೀ ಮೋಸ, ವಂಚನೆ ಇದರಲ್ಲೇ ಒಂದು ಜೀವನ ಬಂದಿದೆ, ಈ ರೀತಿ ನನಗೆ ಒಂದು 100 ಜನ ಮೇಲೆ ಮಾತಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿರುವಂತಹದ್ದು. 3,85,00,000 ಪಡೆದು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿರುವಂತಹದ್ದು. ಈ ಕುರಿತು ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಸುದೇವ ರೆಡ್ಡಿ, ಭಾಸ್ಕರ್ ಶೆಟ್ಟಿ, ವಸಂತಮ್ಮ ಹಾಗೆ ಜಯಲಕ್ಷ್ಮಿ ಎನ್ನುವವರು ದೂರು ದಾಖಲು ಮಾಡಿರುವಂತಹದ್ದು. ಓಂ ಪ್ರಕಾಶ್ ಹಾಗೆ ಅವರ ಪತ್ನಿ ವಿರುದ್ಧ ದೂರು ದಾಖಲಾಗಿದೆ. ಹಣ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ದೂರು ದಾಖಲು ಮಾಡಿರುವಂತಹದ್ದು. ವಂಚನೆ, ಕಿರುಕುಳ ಹಾಗೆ ಬೆದರಿಕೆ ಆರೋಪದಡಿ ದೂರು ದಾಖಲಾಗಿರುವಂತಹದ್ದು. ಫಿನಿಕ್ಸ್ ಸಿನಿಮಾ ನಿರ್ಮಾಣಕ್ಕಾಗಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂತಹದ್ದು. ಖ್ಯಾತ ನಿರ್ದೇಶಕ ಹಾಗೆ ನಟ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ, ಕಿರುಕುಳ ಹಾಗೆ ಬೆದರಿಕೆ ಆರೋಪದಡಿ ಇದೀಗ ದೂರು ದಾಖಲಾಗಿರುವಂತಹದ್ದು. ಫಿನಿಕ್ಸ್ ಸಿನಿಮಾ ನಿರ್ಮಾಣಕ್ಕಾಗಿ ಹಂತ ಹಂತವಾಗಿ ಒಟ್ಟು 3,85,00,000 ಪಡೆದು ಹಣ ವಾಪಸ್ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಈಗ ದೂರುದಾರರು ಕೂಡ ಆರೋಪಿಸ್ತಾ ಇರುವಂತಹದ್ದು. ವಾಸುದೇವ್ ರೆಡ್ಡಿ ಇರ್ಬೋದು, ಭಾಸ್ಕರ್ ಶೆಟ್ಟಿ, ವಸಂತಮ್ಮ, ಜಯಲಕ್ಷ್ಮಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. 3,85,00,000 ಪಡೆದು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿರುವಂತಹದ್ದು. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್.
ಸುರಭಿ ಏನು ಹಿರಿಯ ನಿರ್ದೇಶಕ ಆಗಿರ್ತಕ್ಕಂಥ ಓಂ ಪ್ರಕಾಶ್ ರಾವ್ ವಿರುದ್ಧ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಏನಂದ್ರೆ ನಟ ಭಾಸ್ಕರ್ ಶೆಟ್ಟಿ ಆರೋಪದ ಪ್ರಕಾರ ಏನು ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೂ ಕೂಡ ದೂರು ನೀಡಲಾಗಿದೆ. ಯೋಧ ಸಿನಿಮಾದಲ್ಲಿ ಓಂ ಪ್ರಕಾಶ್ ರಾವ್ ಜೊತೆ ಕೆಲಸ ಮಾಡಿದ್ದ ಭಾಸ್ಕರ್ ಶೆಟ್ಟಿ ಅದೇ ಪರೀಕ್ಷೆಯ ಆಧಾರದಲ್ಲಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಸಿನಿಮಾ ಮಾಡುವುದಾಗಿ 3.85 ಕೋಟಿ ರೂಪಾಯಿ ಪಡೆದುಕೊಂಡಿರ್ತಕ್ಕಂಥ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಸಿನಿಮಾ ನಿರ್ಮಾಣದ ವಿಚಾರವಾಗಿ ಓಂ ಪ್ರಕಾಶ್ ರಾವ್ ಅವರು ಹಣ ಪಡೆದಿದ್ರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಮಾಡೋಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ರಿ ಅಂತ ಅನ್ನುವಂಥದ್ದು ಕೂಡ ಆರೋಪ ಮಾಡಿದ್ದಾರೆ. ಭಾಸ್ಕರ್ ಶೆಟ್ಟಿ ಬಳಿ ಈಗ 40 ಲಕ್ಷ ಮತ್ತು ವಾಸುದೇವ್ ಬಳಿ 3 ಕೋಟಿ ರೂಪಾಯಿ ಅಧಿಕ ಹಣವನ್ನು ಕೂಡ ಈಗ ಪಡೆದಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಸಿನಿಮಾ ಕೆಲಸ ಮುಂದುವರಿಸೋದಕ್ಕಿಂತ ಹೇಳಿ ಹಂತವಾಗಿ ಕೂಡ ಪಡೆದುಕೊಂಡಿರ್ತಕ್ಕಂಥ ಹಣ ಈಗ ಹಿಂದಿರುಗಿಸಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಹಣವನ್ನು ವಾಪಸ್ ನೀಡುವಂತ ಕೇಳಿದಾಗ ಓಂ ಪ್ರಕಾಶ್ ಅವರು ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಭಾಸ್ಕರ್ ಶೆಟ್ಟಿ ಅವರು ಆರೋಪವನ್ನು ಮಾಡಿದ್ದಾರೆ. ಹಣ ಕೇಳಿದ ಮತ್ತು ಮನೆ ಬಳಿ ಹೋದಾಗ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪವು ಕೂಡ ಇದರ ತನಿಖೆ ಹಾಕಿಕೊಳ್ತಾ ಇದೆ. ಇನ್ನು ಹಣವನ್ನು ವಾಪಸ್ ಕೊಡುವಂತೆ ಹಾಗೂ ಏನು ಕೇಳಿದಂತ ಸಂದರ್ಭದಲ್ಲಿ ಹಣ ಕೊಡೋಕೆ ನಿರಾಕರಿಸಿದಂತ ಸಂದರ್ಭದಲ್ಲಿ ಕೂಡ ಏನು ಭಾಸ್ಕರ್ ಶೆಟ್ಟಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಕುಮಾರ್ ಸಿಂಗ್ ಅವರಿಗೂ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಹಣವನ್ನು ಪಡೆದುಕೊಂಡು ಸಿನಿಮಾ ನಿರ್ಮಾಣಕ್ಕೆ ಒಪ್ಪಂದ ಮಾಡಿಕೊಂಡು ಇವೆಲ್ಲ ಮಾಡಿಕೊಂಡು ಬಳಿಕ ಕೂಡ ಬೆದರಿಕೆ ಆರೋಪ ಕುರಿತು ಈಗಾಗಲೇ ದಾಖಲೆ ಕೂಡ ಪರಿಶೀಲನೆ ನಡೆಸೋಕೆ ಈಗಾಗಲೇ ದೂರ ಆಧರಿಸಿ ಪೊಲೀಸರು ಯಾವ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿದಂಥದ್ದು. ಸುರ್ಭಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.